ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಬೆನ್ನಿಹಳ್ಳಿ ಗ್ರಾಮದ ಪರಿಶಿಷ್ಟ ವರ್ಗದ ಕಾಲೋನಿಯ ಕತೆ ಇದು. ಬಂಬಲವಾಡ ಗ್ರಾಮ ಪಂಚಾಯತ್ ವ್ಯಾಪಕವಾಗಿ 3 ಗ್ರಾಮಗಳಿಗೆ ಸಂಬಂಧಿಸಿದ ಪಂಚಾಯತ್ ಬೆನ್ನಿಹಳ್ಳಿ, ಕುಂಗಟೋಳಿ, ಬಂಬಲವಾಡ ಹೀಗೆ 3 ಗ್ರಾಮಗಳಿಗೆ ಸೇರಿದ ಪಂಚಾಯಿತಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದಿಂದ ಹಣ ಹರಿದು ಬರುತ್ತಿದ್ದು, ಇದರಲ್ಲಿ ಬೆನ್ನಿಹಳ್ಳಿ ಗ್ರಾಮ ಮಾತ್ರ ಕಡೆಗಣಿಸಿದ ಆರೋಪ ಎದ್ದು ಕಾಣುತ್ತದೆ. ನೀರಿಂದ್ರ ಹಾದಾಡಕ್ ನಮ್ಮ ಮಳೆಗ ಈಗ ನೋಡ್ಲಿ ಹೆಂಗೆ ಹೈಕೊಂಡ್ರಿ ನಾವ ಬಿದ್ದ ಮೈನೆ ಬಿದ್ದೇನ್ರಿ ಬಿದ್ದ ಮಾಡ್ತಾನೆ. ಈಗ ಇಲ್ಲೇನು ಗಟ್ರ ಮಾಡಿ ಕೊಡಾನಿಲ್ರಿ ಅವ್ರಿ? ಇಲ್ರಿ, ಯಾ ಹೇಳ್ರು ಮಾಡಾನಿಲ್ರಿ ಅವ್ರ. ಎಷ್ಟು ಸರ್ತಿ ಹೇಳಿರಮ್ಮ ಅವ್ರಿಗೆ ನೀವು? ಬಾಸಲ ಹೇಳಿದೇವ್ರಿ. ಏರಬಿ ಅವ್ರ ಏನ್ ಕೇರ್ ತಗೋರನಿಲ್ರಿ. ಈ ವಯಸ್ಸಾದವ್ರ ಹಾದ್ ಹೋಗ್ತಾರ, ಏನ್ರಿ ಬಿದ್ರ ಮಾಡ್ರಿ ಏನ್ ಬೇಕ್ರಿ. ಓಕೆ, ಹೇಳ್ರು ಮಾಡಾನಿಲ್ರಿ ಅವ್ರು. ಮತ್ತೇನ್ ಸಮಸ್ಯೆ ಇದೆ ಅಮ್ಮ ಇಲ್ಲಿ? ಮತ್ತೇನಿಲ್ರಿ ಸರ್, ಗಟ್ಟದತ್ತ ನೀರಿಂದ ಇಲ್ರಿ, ಸ್ವಚ್ಛತಾ ಇಲ್ರಿ. ಓಕೆ, ಪಿಡಿಒಗಳ ಮತ್ತೆ ಗ್ರಾಮ ಅಧಿಕಾರಿಗಳು ಯಾರು ಬಂದ್ ಹೋಗ್ಯಾರ ಈ ಕಡೆ? ಇಲ್ರಿ, ಯಾರು ಬಂದಿಲ್ಲ. ಯಾರು ಬಂದಿಲ್ರಿ. ಬೆನ್ನಿಹಳ್ಳಿ ಗ್ರಾಮದ ಪರಿಶಿಷ್ಟ ವರ್ಗಗಳ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಗಟಾರ ಸಮಸ್ಯೆ, ರಸ್ತೆ ಸಮಸ್ಯೆ ಹೀಗೆ ಸಮಸ್ಯೆಗಳನ್ನೊಳಗೊಂಡ ಗ್ರಾಮಸ್ಥರು ಇಂದು ರೊಚ್ಚಿಗೆದ್ದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ಈಗಾಗಲೇ ಕಾಲೋನಿ ಜನರು, ವಯಸ್ಸಾದ ಹಿರಿಯರು ಕಾಲು ಜಾರಿ ಬಿದ್ದು ಗಾಯಗಳನ್ನು ಮಾಡಿಕೊಂಡ ಘಟನೆ ಸಹ ಎದುರಾಗಿದೆ ಎಂದು ಸ್ವತಃ ವಯಸ್ಕರು ತಿಳಿಸಿರುತ್ತಾರೆ. ಸರ ನಮ್ದು ಹೆಂಗೈತ್ರಿ, ಈ ಕಡೆ ಲೈನ್ ಆಗಲ್ರಿ, ಮತ್ತೊಂದು ಆ ಕಡೆ ಲೈನ್ ಆಗಲ್ರಿ, ಸುತ್ತಮುತ್ತ ಏನೈತ್ರಲ್ಲ ನಮ್ದು ಎಸ್ ಸಿ ಕಾಲೋನಿಯಾಗ ಗಟ್ಟರ ವ್ಯವಸ್ಥೆನೇ ಇಲ್ರಿ. ಓಕೆ ರೀ, ಇದು ನೋಡೇರಿ, ಅದು ನೋಡೇರಿ, ಎಲ್ಲಾ ಕಡೆ ನೋಡೇರಿ ನಾವು. ಓಕೆ, ಆಮೇಲೆ ಜಲಕೊಂಬದು ಏನದಲ್ಲ ಕುಡಿ ನೀರು ವ್ಯವಸ್ಥೆ ಐತ್ರಲ್ಲ, ಸರಿ, ಅವತ್ರ ತನಕ ಏನೈತ್ರಿ ಅಲ್ಲಿ ನೀರು ತುಂಬ್ಕೊಂಡು ಹೋಗೋದಕ್ಕೆ ನಮ್ಗ ಇದಾಗೈತ್ರಿ. ಮತ್ತೆ ಅವನ್ನ ನೀರು ಕುಡಿತೇವ್ರಿ ನಾವು. ನೀರಿಂದು ಕುಡಿ ನೀರಿನ ವ್ಯವಸ್ಥೆ ಅಲ್ರಿ. ಫಿಲ್ಟರ್ ಇದ್ರು ಫಿಲ್ಟರ್ ಬಂದ್ ಐತ್ರಿ. ಫಿಲ್ಟರ್ ನಮ್ಗೆ ನೀರು ಬೇಕಾದ್ರೆ ನಾವು ಬಂಬಲ್ವಾಡಕ್ರಿ ಅದಕ್ಕೆ ಕುಂಟೋಳಿ ಹೋಗಿ ತೊಗೊಂಡ್ಬರ್ಬೇಕಾಗತ್ರಿ. ಓಕೆ ರೀ, ಮತ್ತೆ ಇವು ಜಲಕೊಂಬ ಹೊಟ್ಟಲ್ಲಿ ಏನ್ ಹೇಳ್ತಿರಲ್ಲ ಹೊಲಸು ಭಾಳ ಐತ್ರಿ. ನಾವು ಬಾಸಲ ಮನವಿ ಕೊಟ್ಟೇವ್ರಿ, ಬಾಸಲ ಹೇಳಿದೇವ್ರಿ ಬರೀ. ಓಕೆ ರೀ, ಮೆಂಬರ್ಗಳಿಗೆ ಹೇಳಿದೇವ್ರಿ. ಆಮೇಲೆ ಹೋಗಿ ಪಿ ಡಿ ಒ ಅವ್ರಿಗೆ ನಾವು ಅರ್ಜಿ ಕೊಟ್ಟೇವ್ರಿ, ಹಿಂಗಾಗೈತ್ರಿ, ಹಿಂಗೆ ತಗಸ್ರಿ. ಆಮೇಲೆ ನಮ್ಮ ಎಸ್ ಸಿ ಕಾಲೋನಿಯಾಗ ಗಟ್ರ ಇಲ್ಲ, ಗಟ್ರದಂದ್ರೆ ಭಾಳ ಪ್ರಾಬ್ಲಮ್ ಆಗೈತಿ. ಓಕೆ ರೀ, ಎಲ್ಲ ಭಾಳ ಹೊಲಸು ಆಗೈತಿ. ಆಮೇಲೆ ರೀ ಜನರಲ್ದಾಗ ನೋಡ್ರಿ ನೀವು, ಇಲ್ಲಿ ಎಸ್ ಸಿ ಕಾಲೋನಿಯಾಗ ನೋಡ್ರಿ ನಮ್ಮದು ಹೆಂಗೈತ್ರಿ ಪರಿಸ್ಥಿತಿ ರೀ. ಇದು ಭಾಳ ದಿನದಂದ್ರೆ ಇದೇ ಪ್ರಾಬ್ಲಮ್ ನಡೆದೈತ್ರಿ ನಾವು. ಓಕೆ ರೀ, ಈ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ? ಅಧಿಕಾರಿಗಳಿಗೆ ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದು ರೀ. ಅರ್ಜಿನೂ ಅದನ್ನ ಪರಿಗಣಿಸಂಗಿಲ್ರಿ. ಬಂದ್ ಅದನ್ನ ಏನಾಗೈತಿ ನಮ್ದು ಮಾಹಿತಿ ರೀ, ನಾವು ಕೊಟ್ಟದ ಅರ್ಜಿ ರೀ ನೋಡ್ಬೇಕ್ರಿ. ಬಂದ್ ನಮ್ಮನ್ನ ಏನು ಕೇಳ್ಬೇಕು ಅನ್ನೋದು ಅವರಲ್ಲಿ ಇಲ್ರಿ. ನಮಗೇನು ಹೇಳ್ತಾರ್ರಿ, ಇವತ್ತು ಬರ್ತೇವೆ ನಾಳೆ ಬರ್ತೇವತ್ಲಿ ಅಂತಾರ್ರಿ. ಒಟ್ಟ ಈ ಕಡೆ ಹಾಯನಿಲ್ರಿ ಅವ್ರು. ಅದಕ್ಕೆ ನಮಗೇನು ಬೇಕಾಗೈತ್ರಿ, ಅದ ನಮಗೆಲ್ಲ ಇದು ಗಟ್ರ ಸುತ್ತಮುತ್ತೆಲ್ಲ ನಮ್ದು ಎಸ್ ಸಿ ಕಾಲೋನಿನ ಪೂರ್ಣ ಗಟ್ರಗಳು ಆಗ್ಬೇಕ್ರಿ. ಆಮೇಲೆ ಕುಡಿ ನೀರಿನ ವ್ಯವಸ್ಥೆ ಏನದವ್ರಲ್ಲ ಜಲಕೊಂಬದು ಅಲ್ಲೆಲ್ಲ ಸ್ವಚ್ಛತೆ ಆಗ್ಬೇಕ್ರಿ. ಎಲ್ಲ ಆದ ಕೆಲಸ ಆಗ್ಬೇಕತ್ಲ ನಾವು ಮನವಿ ಮಾಡ್ತೇವೆ. ಈ ವಿಷಯದ ಕುರಿತು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ಗೆ ಮನವಿ ಕೊಟ್ಟರೂ ಅಧಿಕಾರಿಗಳು ಯಾವುದೇ ಉತ್ತರ ನೀಡದೆ ಜಾಣ ಮೌನ ವಹಿಸಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ಇನ್ನಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಸ್ಪಂದಿಸಿ ಕಾಮಗಾರಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುತ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಸರ್, ನಮ್ಮಲ್ಲೇ ರೀ ಗಟ್ರು ಸ್ವಚ್ಛ ಎಲ್ಲ ಮಾಡ್ತಾ ಇಲ್ಲ ಸರ್. ಆಮೇಲೆ ಕುಡಿ ನೀರು ಸ್ವಚ್ಛ ನೀರು ಬರ್ತಾ ಇಲ್ಲ ಸರ್. ಆಮೇಲೆ ರೀ ಸರ್, ಟ್ಯಾಂಕ್ ಸುತ್ತಮುತ್ತ ನೀರು ಕೊಳಚಿ ನೀರಿನ ಹತ್ರ ಬಿ ಹಂಗೆ ತುಂಬ್ಕೊಂಡು ಹೋಗ್ತಾರೆ ಸರ್ ಜನ ರೀ. ಆಮೇಲೆ ಗಟ್ರ ಯಾವಾಗ ಸ್ವಚ್ಛ ಮಾಡ್ತಾ ಇಲ್ಲ ಸರ್. ಆಮೇಲೆ ಎಸ್ ಸಿ ಕಾಲೋನಿಯಾಗ ರೀ ಬೆಡ್ ಯಾವುದೂ ವ್ಯವಸ್ಥೆ ಇಲ್ಲ ಸರ್. ನಿಕತಕ ಮಾಡ್ರಿ ಬಿ ಇಲ್ಲಿ ಫಿಲ್ಟರ್ ಸರ್ಚ್ ಐತ್ರಿ, ಕಡೆ ಫಿಲ್ಟರ್ ಯಾವುದು ಚಲೋ ಮಾಡತ್ತಾ ಇಲ್ಲ ಸರ್. ಓಕೆ, ಅದಕ್ಕೆ ಬೋರು ಐತ್ರಿ, ಎಲ್ಲಾನು ಐತ್ರಿ ಸರ್. ಇಲ್ಲಿಂದ ಜನ ಹೋಗಿ ಬಂಬ್ಲಾಡ್ಕ ಕುಂಟ್ಕೊಂಡು ನೀರು ತರ್ತಾರೆ ಸರ್. ಆಮೇಲೆ ಇದು ಅಧಿಕಾರಿಗಳಿಗೆ ಅರ್ಜಿ ಕೊಟ್ರಿ ಬಿ ಯಾವುದು ಆಕ್ಷನ್ ತೋರ್ತಾ ಇಲ್ಲ ಸರ್. ಅರ್ಜಿ ಕೊಟ್ಟೇವ್ರಿ ಸರ್, ಈಗ 2-3 ಸಲ ಅರ್ಜಿ ಕೊಟ್ಟೇವ್ರಿ. ಅದನ್ನ ಬಂದು ಆಕ್ಷನ್ ಮಾಡಿಲ್ರಿ ಸರ್. ಇಲ್ಲಿ ಕ್ಲಿಯರು ಮಾಡಿಲ್ಲ ಸರ್. ಆಮೇಲೆ ಇಲ್ಲಿ ಸುತ್ತಮುತ್ತ ಚೆಕ್ ಲೈನ್ ಐತಿ ಸರ್. ಅದು ಎಲ್ಲ ಎಸ್ ಸಿ ಕಾಲೋನಿ ಪ್ಯಾಕ್ ಆಗಿತ್ತು ಸರ್. ಅದು ಇಲ್ಲಿ ಎಸ್ ಸಿ ಕಾಲೋನಿ ಸರ್ ನೋಡ್ರಿ, ನಮ್ದು ಇಲ್ಲಿ ಜನರಲ್ ಓಣಿ ಬಿ ನೋಡ್ರಿ ಸರ್. ಓಕೆ, ಆಮೇಲೆ ಅಲ್ಲೆಲ್ಲ ಪ್ಯೂರ್ಸ್ ಬೆಡ್ ಎಲ್ಲ ಮಾಡ್ಯಾರ ಸರ್. ಓಕೆ, ಎಸ್ ಸಿ ಕಾಲೋನಿ ಒಂದು ಬೆಡ್ಡು ಇಲ್ಲ, ಒಂದು ಪ್ಯೂರ್ಸ್ ಇಲ್ರಿ, ಏನೂ ಇಲ್ಲ ಸರ್. ಇಲ್ಲಿ ಜಾತಿ ತಾರತಮ್ಯ ನಡೀತಾ ಇದೇನ್ರಿ ಸರ್ ಅಭಿವೃದ್ಧಿಗೆ? ಹಾಂ ಸರ್, ಅಭಿವೃದ್ಧಿಯಲ್ಲಿ ಜಾತಿ ತಾರತಮ್ಯ ನಡೀತಾ ಇದೆ ಸರ್. ನಡೀತಾ ಇದೆ ಸರ್. ಓಕೆ, ಒಬ್ರು ಯಾರ ಸರ್ ಏನ್ರ ಅಂದ್ರೆ ಸರ್ ಇಲ್ಲಿ ಯಾರು ಬರಂಗಿಲ್ಲ ಸರ್ ಅವರು. ಓಕೆ, ಆಮೇಲೆ ಈಗಾಗಲೇ ಅರ್ಜಿ ಹತ್ರ ಎಲ್ಲ ಅರ್ಜಿ ಕೊಟ್ಟವ್ರು ಸರ್. ಸರಿ, ಒಬ್ರು ಯಾರು ಒಂದು ಬಂದು ಇಲ್ಲಿ ಇನ್ಕ್ವೈರಿ ಮಾಡಿಲ್ಲ ಸರ್. ಬರ್ತೇವೆ ಅಂತಾರೆ ಸರ್, ಸೋಮವಾರ ಬರ್ತೇವೆ, ಬುಧವಾರ ಬರ್ತೇವೆ ಅಂತಾರೆ ಸರ್. ಅಷ್ಟೇ ಕಡೆ ಯಾರು ಬರ್ತಾ ಇಲ್ಲ ಸರ್. ಎಷ್ಟು ದಿನಗಳಿಂದ ಇದು ಪ್ರಾಬ್ಲಮ್ ಆಗಿದ್ರಿ? ಸುಮಾರು ಒಂದು 2-3 ವರ್ಷ ಆಯ್ತು ಸರ್ ಪ್ರಾಬ್ಲಮ್ ಆಗಿತ್ತು ಸರ್. ಇಲ್ಲಿವರೆಗೆ ಯಾರು ಆಕ್ಷನ್ ತಗೊಂಡಿಲ್ಲ ಸರ್. ಅಂದ್ರೆ ಹೇರ್ನು ಏನೂ ಇಲ್ರಿ. ಅವ್ರು ಯಾರು ಇವ್ರು ಬಂದು ಪಂಚಾಯತ್ ಒಟ್ಟ ತೆಗೆದಿಲ್ರಿ. ಮನೆಗಳದವ್ರ ಸೈಡ್ ಹುಡುಕೋರದ ಒಂದ್ ಜರ ಸರ್ಚ್ ಮಾಡ್ಕೊಡೋದು ಇವ್ರ ಮಾಡ್ತಾರ. ಇದ್ರದ್ದೆಲ್ಲ ತೆರಿಗೆ ಕಟ್ತೀರಿಲ್ರಿ ನೀವು? ಈಗ ಪಾಳೆ ಇದೆಲ್ಲ ತಗೋರೋದು ಮತ್ತ ಅದ ತೆರಿಗೆದಾಗ ಇದ್ರು.
ಇದು ರಸ್ತೆ ಇಷ್ಟಕ್ಕೆ ಯಾಕೆ ಬಿಟ್ಟಾರಿದ್ರಿ? ಇದನ್ನ ನಡುವ ಇವ್ರದ್ದು ಏನೋ ಹೊಲ ಐತಿತ್ತು ಇದು ಮಾಡಿದಾರ್ರಿ. ಹ್ಞೂ ರೀ. ಆಮೇಲೂ ಮತ್ತೆ ಕಡಕ್ ಹೋಗೋದು ಮಾಡಿರದ ಹ್ಞೂ ರೀ. ಪೂರ್ಣ ಮಾಡಿಲ್ರಿ, ಇಟ್ಟಕ ಬಿಟ್ಟು ಬಿಟ್ಟಾರ. ಅದೇನು ವ್ಯವಸ್ಥಾನ ಇಲ್ರಿ, ಇಲ್ಲೇ ಮುಂದೆ ಗಟ್ಟರ ಐತ್ರಿ. ಇದು ನೋಡ್ರಿ ಇಲ್ಲಿ ಇದು ಸರ್ ಇದು ಏನು ಮಾಡೋದಂದ್ರೆ ನಾವು ರೀ ಹಿಂಗೆ ಸ್ವಲ್ಪ ಬೂದ ಮಾಡಿಬಿಟ್ಟಂತ ನಟ್ಕೊಂಡು ರಸ್ತೆ ನೀರು ಹೋಯ್ತಂತ ಹೇಳಿದ್ರು ನಾವು ರೀ, ಅದನ್ನೂ ಮಾಡವಾರಿ ಇಲ್ಲಿ ನೀರಿಗೆ ಹೋಗೋದಕ್ಕೆ ಅವಕಾಶ ಹಿಂಗೆ ಸ್ವಲ್ಪ ಹಿಂಗೆ ಅರ್ಧ ಮಾಡಿರ್ತೀರಿ ನಾವು, ಮುತ್ತ ಹೋದೈತ್ರ ಅದು ಇದ್ರ ತಕ ಹೋದೈತ್ರಲ್ಲ, ಅದು ದಂಡಿ ತಕ ಹೋಗಿ ಮುಟ್ತೈತಿಲ್ಲ ಸರ್ ಅದು. ಹ್ಞೂ ಹ್ಞೂ ಹ್ಞೂ